ಸರ್ ನಾನು ಒಂದು ಇದು ನೋಡಿದಾಗ ಇದು ಬಗ್ಗೆ ವಿಚಾರ ಮಾಡಿದಂಗೆ ಒಂದು ಗೂಗಲಲ್ಲಿ ಹುಡುಕಿದಾಗ www.com wb.com gov.com in A few minutes later. ಹಂಬ ಹಂಬ ರಂಬ ರಂಬ ಕಂಬ ಕಂಬ ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. ಪ್ಯಾಲೆಸ್ಟೈನ್ ಮುಸ್ಲಿಂ ಪಾರ್ಟಿ ಹಮಾಸ್ ಆಗಿ ಬದಲಾಯಿತು ಅಂತ ಹೇಳ್ತಾರೆ. ಹಮಾಸ್ ಆಗಿ ಬದಲಾಗಿದ್ದಂಥ ಪ್ಯಾಲೆಸ್ಟೈನ್ ಮುಸ್ಲಿಂ ಪಾರ್ಟಿ ಮತ್ತು ಈ ಪ್ಯಾಲೆಸ್ಟೈನ್ ಸರ್ಕಾರದ ಮಧ್ಯೆ ಸಂಬಂಧ ಹೇಗಿದೆ ಸರ್? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಸಂಬಂಧ ಸರ್ ರಕ್ತಪಾತ, ಅದು ರಕ್ತಪಾತ. ಯಾವ ಇವೆಲ್ಲ ಆ್ಯಕ್ಚುಲ್ ಪ್ರಶ್ನೆ ಕೇಳಬೇಕಾಗಿರೋದು, ಪ್ಯಾಲೆಸ್ಟೈನಿ ಜನರನ್ನು ಹಮಾಸ್ ರಿಪ್ರೆಸೆಂಟ್ ಮಾಡುತ್ತಾ? ಹಮಾಸ್ ರಿಪ್ರೆಸೆಂಟ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಒಂದು 7 ಜನ ಪ್ಯಾಲೆಸ್ಟೈನಿ ಮುಖಂಡರು ಈಜಿಪ್ಟ್ನಲ್ಲಿ ಮುಸ್ಲಿಂ ಬ್ರದರ್ಹುಡ್ ಏನು ಶುರುವಾಗುತ್ತಲ್ಲ, ಅಂದರೆ ಮೊಹಮ್ಮದ್ ಪೈಗಂಬರು ಬೋಧಿಸಿದಂತೆಯೇ ಇಸ್ಲಾಂ ನಡಿಬೇಕು, ಮುಸ್ಲಿಮರು ಬದುಕಬೇಕು ಅಂತ ಏನು ಅದೊಂದು ಪರ್ಸೆಪ್ಷನ್ ಇತ್ತಲ್ಲ, ಆ ಪರ್ಸೆಪ್ಷನನ್ನು ಜಾರಿಗೊಳಿಸೋದಕ್ಕೆ ಈಜಿಪ್ಟ್ನಲ್ಲಿ ಮುಸ್ಲಿಂ ಬ್ರದರ್ಹುಡ್ ಹುಟ್ಕೊಳ್ಳುತ್ತೆ. ಒಬ್ಬ ಸ್ಕೂಲ್ ಟೀಚರ್ ಸ್ಟಾರ್ಟ್ ಮಾಡಿದ್ದು ಅದನ್ನು. ಅವನಿಗೆ ಆಕ್ರೋಶ ಇರುತ್ತೆ, ನೀವು ಇಸ್ಲಾಂನ ದಾರಿಯಿಂದ ತಪ್ಪಿದ್ದೀರಿ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀವು ಇಸ್ಲಾಂನ ದಾರಿಯಿಂದ ತಪ್ಪಿದ್ದೀರಿ, ವೆಸ್ಟರ್ನ್ ಇನ್ಫ್ಲೂಯೆನ್ಸಿಗೆ ಬಿದ್ದಿದ್ದೀರಿ, ಲೋಲುಪತೆ ಏನು ಜೀವನ ಎಂಜಾಯ್ ಮಾಡ್ಕೊಂಡಿದ್ದೀರಿ, ಮಜಾ ಮಾಡ್ಕೊಂಡು ಜಾಲಿ 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 ಎಲ್ಲ ಜಾಲಿ 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 ಕೊಂಡಿದ್ದೀರಿ, ದೇವರ ಬಗೆಗೆ ನಿಮಗೆ ಚಿಂತನೆ ಹೋಗ್ಬಿಟ್ಟಿದೆ ಅಂತ ಮುಸ್ಲಿಂ ಬ್ರದರ್ಹುಡ್ ಸ್ಟಾರ್ಟ್ ಆಗುತ್ತೆ. ಅದರ ಏನೋ ಜೋರ್ಡಾನಿಗೆ ಬರುತ್ತೆ, ಅಲ್-ಅಕ್ಸಾ ಜೆರುಸಲಂನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರ ಪ್ರಭಾವದಿಂದಾಗಿ ಸ್ಟಾರ್ಟ್ ಆಗಿದ್ದು ಹಮಾಸ್. ಆರಂಭದಲ್ಲಿ ಹಮಾಸ್ ಹೇಳಿದ್ದು ಪ್ಯಾಲೆಸ್ಟೈನಿಯನ್ನರನ್ನು ಇಸ್ಲಾಮಿನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮ್ಮ ಸಂಘಟನೆ ಅಂತ. ಅಂದರೆ ಏನು ಮಾಡ್ತಿದ್ರು, ವೀಕ್ಲಿ ಸೇವೆಗಳನ್ನು ಮಾಡೋದು, ಮೆಡಿಸಿನ್ಸ್ ಕೊಡ್ತೀವಿ, ಬಡವರಿಗೆ ಜಕಾತ್ ಮೂಲಕ ಹಣ ಕೊಡ್ತೀವಿ, ಮನೆ ಇಲ್ದವ್ರಿಗೆ ಮನೆ ಕಟ್ಟಿಸ್ಕೊಡ್ತೀವಿ, ಈ ರೀತಿಯಾಗಿ ಸ್ಟಾರ್ಟ್ ಆಗಿದ್ದಂಥದ್ದು ನಂತರ ಬೇರೆ ಬೇರೆ ಸ್ವರೂಪ ತೆಗೆದುಕೊಂಡಿತು. ಪ್ಯಾಲೆಸ್ಟೈನಿಯನ್ ಅಥಾರಿಟಿ ಅಂತ ಒಂದು ಅಧಿಕೃತ ರಾಜಕೀಯ ಪಕ್ಷ ಇದೆ ಅಲ್ಲಿ. ಅವರು ಪ್ಯಾಲೆಸ್ಟೈನಿಯನ್ ಜನರನ್ನು ರಿಪ್ರೆಸೆಂಟ್ ಮಾಡ್ತಾಯಿದ್ರು. ಯಾಸಿರ್ ಅರಾಫತ್ ವಾಸ್ ದ ಲೀಡರ್. ಆ ಪಕ್ಷಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇರಲಿಲ್ಲ ಅಂತ ನನ್ನ ಅಧ್ಯಯನ ಹೇಳೋದಿಲ್ಲ, ತುಂಬ ಇತ್ತು. ಆದರೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ವಲ್ಲ, ಇಸ್ರೇಲ್ ಪಾಡಿಗೆ ಇಸ್ರೇಲ್ ಇರಲಿ, ನಮ್ಮ ಪಾಡಿಗೆ ನಾವಿರೋಣ, ಅವ್ರ ಜೊತೆಗೆ ನಾವು ಮಾತಾಡ್ತೀವಿ, ಪ್ಯಾಲೆಸ್ಟೈನಿ ಜಾಗವನ್ನು ಇಸ್ರೇಲ್ ಕಬಳಿಸಿದೆ, ನಮಗಿನ್ನೂ ಅಲ್ಲಿ ತನಕ ಜಾಗ ಸಿಗಬೇಕು, ಅಷ್ಟು ಜಾಗ ನಮಗೆ ಕೊಡಿ, ಈ ಟಾಕಿಂಗ್ ಟರ್ಮ್ಸಲ್ಲಿ ಪ್ಯಾಲೆಸ್ಟೈನಿಯನ್ ಅಥಾರಿಟಿ ಇತ್ತು. ಹಮಾಸ್ನವ್ರು ಏನು ಹೇಳಿದ್ರು, ಇಸ್ರೇಲ್ ಜೊತೆ ಮಾತುಕತೆ ನಡೆಸೋದೇ ಮಹಾಪರಾಧ, ಇಸ್ರೇಲ್ ಇರ್ಕೂಡ್ದು, ಇಸ್ರೇಲ್ನ ಅಸ್ತಿತ್ವವೇ ಇಲ್ಲ, ಯಹೂದಿಗಳು ಎಲ್ಲಿ ಹೋಗ್ಬೇಕು ಅಂದ್ರೆ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗಬೇಕು ಅಂತ. ದ್ಯಾಟ್ ಈಸ್ ಹಮಾಸ್. 2005ರಲ್ಲಿ ಗಾಜಾದಿಂದ ಇಸ್ರೇಲ್ನವ್ರು ಹೊರಗಡೆ ಬಂದುಬಿಟ್ರು. ಅಲ್ಲೊಂದು 8,000 ಯಹೂದಿಗಳಿದ್ರು, ಎಲ್ಲರೂ ಖಾಲಿ ಮಾಡ್ಕೊಂಡು ಬಂದರು ಹೊರಗಡೆ. ಬಿಲ್ ಕ್ಲಿಂಟನ್ಗೆ ಅವಾಗ ಒಂದು ಪ್ರಜಾಪ್ರಭುತ್ವದ ಒಂದು ಇತ್ತು, ಅಂದರೆ ಎಲೆಕ್ಷನ್ ಮಾಡಬೇಕು, ಸರ್ಕಾರ ಬರಬೇಕು, ಜನಪ್ರತಿನಿಧಿಗಳು ಬರಬೇಕು ಅಂತ. ಎಲೆಕ್ಷನ್ ಮಾಡಿದ್ರೆ ಗಾಜಾದ ಜನ ಹಮಾಸ್ಗೆ ಓಟ್ ಹಾಕ್ಬಿಟ್ರು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಹಮಾಸ್ಗೆ. ಅಂದರೆ ಹಮಾಸ್ಗೆ ಈ ಕೆಲಸ ಮಾಡಿದ್ರಲ್ಲ, ಒಳಗೆ ಬಂದು ನುಗ್ಗಿ ಹೊಡೆದ್ರಲ್ಲ, ಅವರು ಅದನ್ನು ಮಿಲಿಟರಿ ವಿಂಗ್ ಅಂತ ಕರೀತಾರೆ ಅವರು, ಅಲ್ ಕಸಮ್ ಬ್ರಿಗೇಡ್ ಅಂತ. ಹಾಗೆ ಪೊಲಿಟಿಕಲ್ ವಿಂಗೂ ಇದೆ ಅವ್ರದ್ದು, ಒಂದು ಮಂತ್ರಿಮಂಡಲದ ರೀತಿಯಲ್ಲಿದೆ. ಗಾಜಾದ ಜನ ಹಮಾಸ್ಗೆ ಓಟ್ ಹಾಕಿದ್ರು. ಗೆದ್ದ ಹಮಾಸು ಪ್ಯಾಲೆಸ್ಟೈನಿಯನ್ ಅಥಾರಿಟಿಯ ಮಾರಣ ಹೋಮ ಮಾಡ್ತು ಗಾಜಾ ಒಳಗಡೆ. ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ 600 ಜನರನ್ನು, ಯಾರವರು ಪ್ಯಾಲೆಸ್ಟೈನಿಯನ್ರೇ, ರಾಜಕೀಯ ವಿರೋಧಿಗಳು,
ಪೊಲಿಟಿಕಲ್ ಡಿಫ್ರೆನ್ಸ್ ಇರುವಂಥ ಪ್ಯಾಲೆಸ್ಟೇನಿಯನ್ರು ಮುಸ್ಲಿಮರು 600 ಜನರನ್ನು ಎಕ್ಸಿಕ್ಯೂಟ್ ಮಾಡಿದ್ರು, ಗುಂಡು ಹೊಡೆದು ಕೊಂದರು, ನಡುಬೀದಿಯಲ್ಲಿ ನೇಣಿಗಾಕಿದ್ರು. ದ್ಯಾಟ್ ಈಸ್ ವಾಟ್ ಹಮಾಸ್ ಡಿಡ್. ನಾನಿಲ್ಲಿ ಬುಕ್ ತರಲಿಲ್ಲ, ಅದು ಸನ್ ಆಫ್ ಹಮಾಸ್ ಪುಸ್ತಕ ಇದೆ. ಹಮಾಸ್ನ 7 ಜನ ಸಂಸ್ಥಾಪಕರ ಪೈಕಿ ಒಬ್ಬ ಸಂಸ್ಥಾಪಕನ ಮಗ ಹಮಾಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆತ ಮೊನ್ನೆ ಒಂದು ಫಾಕ್ಸ್ ನ್ಯೂಸ್ ಅನ್ನೋ ಚಾನಲ್ನಲ್ಲಿ ಮಾತಾಡ್ತಾ ಇದ್ದದ್ದನ್ನು ನಾನು ನೋಡಿದೆ. ಇಡೀ ಜಗತ್ತಿಗೆ ಕಳಕಳಿಯ ಮನವಿ, ನಾನು ಪ್ಯಾಲೆಸ್ಟೇನಿ ಮಣ್ಣಿನ ಮಗನಾಗಿ ಹೇಳ್ತಾ ಇದ್ದೀನಿ, ಪ್ಯಾಲೆಸ್ಟೇನಿಯನ್ನರಿಗೆ ಹಮಾಸ್ನಿಂದ ರಕ್ಷಣೆ ಕೊಡಿ, ಹಮಾಸ್ನಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅಂತ. ದಟ್ ಈಸ್ ವಾಟ್ ಹಮಾಸ್ ಇಸ್. ರೈಟ್. ಮತ್ತು ಈಗಿದ ಮೇಲೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ಯಾಲೆಸ್ಟೈನ್ ಜನ ಯಾಕೆ ಹಮಾಸನ್ನ ಆಯ್ಕೆ ಮಾಡಿಕೊಂಡ್ರು ಸರ್ ಚುನಾವಣೆಯಲ್ಲಿ? ಇದ್ರ ಜೊತೆಗೆ ನಂದೊಂದು ಕ್ವೆಶ್ಚನ್ ಇದೆ. ನೀವು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೋದಾಗ ಬಹಳಷ್ಟು ಜನ ಹಮಾಸ್ನ ಹೀರೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು. ಅವರೇ ನಮ್ಮ ಪರವಾಗಿ ನಿಂತಿರೋರು. ಈಗಿರೋ ಪ್ಯಾಲೆಸ್ತೀನ್ನಲ್ಲಿರೋರು ಯಾರು ನಮ್ಮ ಪರವಾಗಿ ನಿಂತಿಲ್ಲ, ಅವರು ಒಬ್ಬರೇ ನಮಗೋಸ್ಕರ ಹೊಡೆದಾಡ್ತಾ ಇರೋರು ಅಂತ ಹಮಾಸ್ ಬರ್ತಾ 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 ಹೀರೋ ಆಗ್ತಿದೆ ಅಲ್ಲಿ. ಎಸ್, ಒಂದು ಸಮಸ್ಯೆಗೆ ಪರಿಹಾರ ಯಾವ ರೀತಿಯಾಗಿ ಇರಬೇಕು ಅನ್ನೋ ವಿಷಯದಲ್ಲಿ ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು. ಅಲ್ಲಿ ಪ್ಯಾಲೆಸ್ಟೇನಿಯನ್ ಅಥಾರಿಟಿ ಅನ್ನೋ ಒಂದು ರಾಜಕೀಯ ಪಕ್ಷ ಇದೆ. ಆ ರಾಜಕೀಯ ಪಕ್ಷಕ್ಕೆ ಶಾಂತಿ ಬೇಕು. ತಲೆಮಾರುಗಳ ಸತ್ತು ಹೋಗಿದ್ದಾವೆ, ಮಕ್ಕಳು ಮರಿಗಳ ಕೊಲೆ ಆಗ್ತಿದ್ದಾರೆ, ಸಾಕಿನ ಹೆಣ ನೋಡಿದ್ದು, ಒಂದು ಶಾಂತಿಯುತ ಜೀವನ ನಾವು ನಡೆಸಬೇಕು ಅಂತ ಅವ್ರದ್ದೊಂದು ಅಭಿಪ್ರಾಯ. ಅವರು ಮಾತುಕತೆ ಮಾಡೋಣ ಅಂತಾರೆ. ಹಾಗಂತ ಅವ್ರು ಇಸ್ರೇಲ್ ಜೊತೆಗಿಲ್ಲ. ಇಸ್ರೇಲ್ ನಮ್ಮ ಮೇಲೆ ದೌರ್ಜನ್ಯ ಮಾಡಿದೆ, ನಮಗೆ ಅನ್ಯಾಯ ಮಾಡಿದೆ, ಜೆರುಸಲಂ ನಮಗೆ ಸೇರಬೇಕು ಅಂತಾರೆ. ಅದನ್ನು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ತೀವಿ ಅಂತ. ಅದನ್ನು ಬೆಂಬಲಿಸುವ ಒಂದಷ್ಟು ಜನ ಇದ್ದಾರೆ. ಅವರ ಪೈಕಿ ಅನೇಕರಿಗೆ ವಯಸ್ಸಾಗಿದೆ. ಈಗ ಬದುಕಿನಲ್ಲಿ ಅನುಭವ ಬಂದಂಗ್ರಿ, ಬಿಸಿ ರಕ್ತ ಇದ್ದಾಗ ನುಗ್ಗಿ ಹೊಡೆದಾಕ್ಬಿಡೋಣ, ಕೊಚ್ಚು ಬಿಡೋಣ, ಕೊಂದು ಬಿಡೋಣ ಅನ್ನಿಸ್ತಿರುತ್ತೆ. ವಯಸ್ಸಾದಂತೆ ಜೀವನದ ಅರ್ಥ ಏನು, ನಾವು ಏನು ಅನುಭವಿಸಿದ್ವಿ, ನಮ್ಮ ಮಕ್ಕಳು ಅದನ್ನು ಅನುಭವಿಸ್ಬೇಕಾ, ಮೊಮ್ಮಕ್ಕಳು ಅನುಭವಿಸ್ಬೇಕಾ, ಆ ಪ್ರಶ್ನೆಗಳು ಬರ್ತವೆ. ಹೀಗಾಗಿ 2 ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಅರ್ಥ ಆಯಿತು ಅನಿಸುತ್ತೆ. ನಾನು ಮಾತಾಡ್ಸಿದ್ನಲ್ಲ 17, 18, 19 ವರ್ಷದ ಮಕ್ಕಳವರು ಹಮಾಸ್ ಅಂದ ತಕ್ಷಣ ಹಿಂಗೆ ಮಾಡಿದ್ರು. ಹಮಾಸ್ ಇಸ್ರೇಲ್ ಅಂದ ತಕ್ಷಣ ಬೂಟ್ ತೋರಿಸ್ತಿದ್ರು ಅವರು. ಅವರಿಗೆ ಯಾರಿಗೂ 2006ರಲ್ಲಿ ಹಮಾಸ್ ನಮ್ಮವ್ರನ್ನೇ ಯಾಕೆ ಕೊಲ್ತು ಅನ್ನೋ ಪ್ರಶ್ನೆ ಇಲ್ಲ. ನಮ್ಮವ್ರನ್ನೇ ಯಾಕೆ ಹಮಾಸ್ ಕೊಲ್ತು ಆ ಪ್ರಶ್ನೆ ಇಲ್ಲ. ಅದು ತಿಳುವಳಿಕೆ ಬಂದಂಗೆ ಬದಲಾವಣೆಗಳು ಆಗ್ತವೆ ಅನ್ನೋ ನನ್ನ ನಂಬಿಕೆ. ಅದು ಅದನ್ನ ಬರೋದಕ್ಕೆ ಮುಂಚೆ ಬಹಳಷ್ಟು ವಿಧ್ವಂಸಗಳು